ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಸಂತೆಕಟ್ಟೆ ಸಮೀಪದ ಒಂದು ಹೋಮ್ ಸ್ಟೇಯಲ್ಲಿದ್ದೇನೆ. ಪಕ್ಕಿಬೆಟ್ಟು ಗರಡಿಗೆ ಅತ್ಯಂತ ಹತ್ತಿರವೇ ಇರುವಂತಹ ವಿರಾಸತ್ ದಿ ಹವೇಲಿ, 3 ಅಂತಸ್ತಿನ 3 ಬೆಡ್ರೂಮ್ಗಳುಳ್ಳ ಅದ್ಭುತವಾದಂತಹ ಹೋಮ್ ಸ್ಟೇ. ಬನ್ನಿ, ಇದರ ಮಾಲಕರಾದ ಅಮ್ಮುಂಜೆ ವೀರೇಂದ್ರ ನಾಯ್ಕರ ಜೊತೆಗೆ ಮಾತಾಡೋಣ. ಒಂದು ದಿನದ ಮಟ್ಟಿಗೆ ನಾವು ಈ ಬಾಡಿಗೆಗೆ ತಕೊಂಡ್ರೆ 3 ಅಂತಸ್ತು, 3 ಬೆಡ್ರೂಮು, ವಿಶಾಲವಾದಂತಹ ಕೋಣೆಗಳು ನಿಮ್ದಾಗ್ತವೆ. ಒಂದಿಬ್ಬರಿಂದ ಹಿಡಿದು 15-20 ಜನರವರೆಗೂ ಕೂಡ ಈ ಮನೆಯಲ್ಲಿ ವಾಸ ಮಾಡಬಹುದು. ಬನ್ನಿ, ಈ ಕುರಿತು ಇದಕ್ಕೆ ಬೆಲೆ ಎಷ್ಟು, ಇಲ್ಲಿ ಏನೆಲ್ಲ ಇದೆ, ಯಾವ ರೀತಿ ಎಲ್ಲ ವ್ಯವಸ್ಥೆಗಳಿರ್ತವೆ ಎನ್ನುವಂಥದ್ದನ್ನ ಇದರ ಮಾಲಕರ ಜೊತೆಗೆ ಮಾತಾಡೋಣ. ಈ ಪಕ್ಕಿಬೆಟ್ಟು ಗರಡಿಯಲ್ಲಿರ್ತಕ್ಕಂಥ ಈ ಒಂದು ಹೋಮ್ ಸ್ಟೇಯನ್ನು ನಾವು ನದಿಯ ಸಮೀಪ, ಸುವರ್ಣ ನದಿಗೆ ಇರತಕ್ಕಂಥ ಹತ್ತಿರದಲ್ಲಿರತಕ್ಕಂಥ ಒಂದು ಹೋಮ್ ಸ್ಟೇ, ಒಂದು 15 ಸೆಣಸು ಜಾಗದಲ್ಲಿ 3 ಮಹಡಿಯ ಒಂದು ಹೋಮ್ ಸ್ಟೇಯನ್ನು ಮಾಡಿದ್ದೇವೆ. ಪ್ರಯಾರಿಟಿಯಾಗಿ ನಾವು ಫ್ಯಾಮಿಲಿಗೆ, ಕುಟುಂಬದವ್ರು ಬಂದಾಗ ಅವರಿಗೆ ಇರಲಿಕ್ಕೆ ಸೇಫ್ಟಿ, ಹಾಗೆ ಎಲ್ಲ ಥರದ ಫೆಸಿಲಿಟಿನ ಕೊಡೋ, ಸ್ಟಾರ್ ಹೋಟೆಲಲ್ಲಿ ಏನು ಫೆಸಿಲಿಟಿಗಳಿದ್ದಾವೆ ಆ ಫೆಸಿಲಿಟಿನ ಕೊಡಲಿಕ್ಕೆ ಪ್ರಯತ್ನವನ್ನು ಕೊಟ್ಟಿದ್ದೇವೆ. ಬಂದವರು ಬಹಳ ಉತ್ತಮ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟದಿದೆ. ಇವತ್ತು ನೀವು ನಮ್ಮ ವಾಸ್ತವ್ಯಕ್ಕೆ ಬಂದಿದ್ದೀರಾ. ಇದಕ್ಕೆ ನಾವು ವಿರಾಸತ್ ದಿ ಹವೇಲಿ ಅಂತ ಹೆಸರನ್ನಿಟ್ಟಿದ್ದೀವಿ. ಬಹಳ ಚೆನ್ನಾಗಿದೆ, ವಿರಾಸತ್ ದಿ ಹವೇಲಿ. ಹವೇಲಿ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ರಾಜರ ಕಾಲದಲ್ಲಿರತಕ್ಕಂಥ ಕೋಟೆಗಳಿಗೆ ಹೇಳುವಂಥದ್ದು. ಹಾಗೆ ಹವೇಲಿ ಅಂತ ಇಟ್ಟಿದ್ದೀವಿ. ಸೊ ಚೆನ್ನಾಗಿ ನಮ್ಮ ಲೆಕ್ಕದಲ್ಲಿ ನಾವು ಅದನ್ನು ಮಾಡ್ಲಿಕ್ಕೆ ಹೋಗಿದ್ದೇವೆ. ಬರುವಂಥವ್ರು ಅದನ್ನು ಏನಾದರೂ ಒಪ್ಪಿಕೊಂಡ್ರೆ ನಮಗೆ ಖುಷಿ. ಖಾಲಿ ಒಂದು ದುಡ್ಡು ಮಾಡುವ ಉದ್ದೇಶಕ್ಕಾಗಿ ನಾವು ಇದನ್ನಿಲ್ಲಿ ಮಾಡ್ಕೊಳ್ಳಿಲ್ಲ. ಫ್ಯಾಮಿಲಿಗಳಿಗೆ, ಈ ಮದುವೆ ಅಥವಾ ಪಾರ್ಟಿ ಹಾಲ್ಗಳಿಗೆ ಬರುವಂಥ ಕೆಲವರು ಇರ್ತಾರೆ, ಪಾರ್ಟಿ ಮಾಡೋರು ಇರ್ತಾರೆ, ಗೆಟ್ ಟುಗೆದರ್ ಇರ್ತದೆ, ಬರ್ತ್ಡೇಗಳು ಪಾರ್ಟಿ ಮಾಡ್ತಾರೆ, ಸಫಿಷಿಯೆಂಟ್ ಜಾಗ ಇದೆ, ಪಾರ್ಕಿಂಗ್ ಇದೆ, ಎಲ್ಲವನ್ನು ಮಾಡಿಕೊಂಡು ಇಲ್ಲೊಂದು ಈ ಥರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ನಾವು 3 ಬೆಡ್ರೂಮನ್ನು ಮಾಡಿದ್ದೇವೆ. ನೋಡಿದರೆ ಗೊತ್ತಾಗ್ತದೆ, ಪ್ರತಿಯೊಂದು ಹವಾನಿಯಂತ್ರಿತ AC ಆಗಿದೆ. AC ಹಾಕ್ಕೊಂಡು ಕಿಂಗ್ ಸೈಜ್ ಬೆಡ್ಗಳನ್ನು ಹಾಕಿದ್ದೀವಿ. ಬೇಕಾದಷ್ಟು ಫ್ಯಾಮಿಲಿಗಳು ಅಥವಾ ಮೆಂಬರ್ಸ್ಗಳು ಒಂದು ಮನೆ, ಈಗ ಸಾಧಾರಣ ಒಂದು 10-15 ಜನ ಬಂದರೂ ಸಹ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಇದು ನಮ್ಮ ಪ್ರತಿಯೊಂದರಲ್ಲೂ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮನ್ನು ಮಾಡಿದ್ದೀವಿ. ಮೇಲ್ಗಡೆ ಜಾಕುಸಿಯನ್ನು ಹಾಕಿದ್ದೇವೆ. ಸಫಿಷಿಯಂಟ್ ಬೆಳಕು, ಗಾಳಿಗೆ ಅವಕಾಶಗಳನ್ನು ಕೊಟ್ಕೊಂಡಿದ್ದೇವೆ. ಬೇಕಾದಷ್ಟು ನೀವು ಏನನ್ನು ಹಾಕೊಳ್ಳಿ, ಬೇಕಾದಷ್ಟು ಕಬಾಟ್ಗಳಿದ್ದಾವೆ. ಹೊರಗಡೆ ಇರಬೇಕಾದ್ರೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ. ಸೊ ಮತ್ತೆ ಇಲ್ಲಿ ನಾವು ಕಿಚನನ್ನು ಮಾಡ್ಕೊಂಡಿದ್ದೇವೆ. ಕಿಚನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅವರೇ ಬಂದ್ಕೊಂಡು ಅಡುಗೆಯನ್ನು ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಬೇಕಾದಂಥ ಫುಡ್ಡಿನ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅದೇ ಥರ ಒಂದು ಕಂಟ್ರಿ ಕಿಚನ್ ಮಾಡಿದ್ದೀವಿ. ಯಾರಿಗಾದರೂ ನಾನ್ ವೆಜ್ ಅನ್ನು ಮಾಡಬೇಕು, ಅವರೇ ಮಾಡ್ಕೋಬೇಕು ಅಂತ ಹೇಳಿದಾಗೆ ಅದನ್ನು ಮಾಡಿದ್ದೀವಿ. ಇಲ್ಲಿ ಅವರು ಕೂಡ ಅಡುಗೆ ಮಾಡ್ಕೋಬಹುದು, ಅಥವಾ ನೀವು ಇದು ಅಡುಗೆ ವ್ಯವಸ್ಥೆಯನ್ನು ಕೂಡ ನಾವು ಅಡುಗೆ ವ್ಯವಸ್ಥೆ ಮಾಡ್ತೇವೆ. ಅವರಿಗೆ ಬೇಕಾದ ಫುಡ್ ಅನ್ನು, ವೆಜ್ ನಾನ್ ವೆಜ್ ಸಪರೇಟ್ ಆಗಿ ಅದನ್ನು ಮಾಡ್ತೇವೆ. ಪ್ಯೂರ್ ವೆಜಿಟೇರಿಯನ್ ಮತ್ತೆ ನಾನ್ ವೆಜ್ ಫುಡ್ ಅನ್ನು ಕೊಡುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿದೆ. ಹಾಗೆ ಅವ್ರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶಗಳಿದ್ದಾವೆ, ಅದನ್ನು ಮಾಡಿದ್ದೀವಿ. ಸಣ್ಣಕ್ಕಾಗಿ ಒಂದು ಕ್ಯಾಂಪ್ ಫೈರ್ ಹಾಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ನಿಜಕ್ಕೂ ಗ್ರೌಂಡ್ ಫ್ಲೋರ್ ಇಷ್ಟು ಅದ್ಭುತವಾಗಿದೆ. ಇನ್ನು ಮೇಲ್ಗಡೆ ಹೋಗೋಣ ಬನ್ನಿ ಸರ್. ಇದು ಎಷ್ಟು ಸಮಯದಿಂದ ಇದೆ? ಇದು ನಾವು ನವೆಂಬರಲ್ಲಿ ಇದನ್ನು ಓಪನಿಂಗ್ ಮಾಡಿದ್ದೇವೆ ಸರ್. ನವೆಂಬರಿಗೆ ಸ್ಟಾರ್ಟ್ ಅನ್ನ, ಡಿಸೆಂಬರಲ್ಲಿ ನಮಗೆ ಸಿಕ್ಕಾಪಟ್ಟೆ ಎನ್ಕ್ವೈರೀಸ್ಗಳು ಬಂದಿತ್ತು. ಬಹಳ ಜನರು ಇಲ್ಲಿಗೆ ಬಂದಿದ್ದಾರೆ, ಹೆಚ್ಚಿನವ್ರು. ನಾವು ಅದನ್ನ ಆವಾಗಲೇ ಹೇಳಿದಾಗೆ ನಾನು ಪ್ರಯಾರಿಟಿ ಕೊಡುವಂಥದ್ದು ಫ್ಯಾಮಿಲಿಗೆ. ಯಾಕಂದರೆ ಪ್ರಾಪರ್ಟಿ ಹಾಳಾಗಬಾರ್ದು ಮತ್ತು ಅದು ನ್ಯೂಸೆನ್ಸು ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಮಾಡ್ಕೊಂಡ್ವಿ. ಇದು ನೋಡಿ, ಈ ಥರ ನಾವು ಪ್ರೇಮಲೋಕ ಪಿಕ್ಚರ್ ನೋಡಿರ್ಬೋದು ನೀವು. ಆ ಕಾನ್ಸೆಪ್ಟಲ್ಲಿ ಇದೆಲ್ಲ ಈ ಬೆಡ್ರೂಮನ್ನು ಮಾಡ್ಕೊಂಡಿದ್ವಿ. ಇದು ಸಮೇತ ಅದ್ಭುತವಾಗಿದೆ, ಹವಾನಿಯಂತ್ರಿತ ಹಾಕೊಂಡಿದೆ. ಎಲ್ಲ ಫೆಸಿಲಿಟಿ ಇದರಲ್ಲಿ ಜಾಕುಸಿಯನ್ನು ಕೊಟ್ಟಿದ್ದೇವೆ. ಅದು ಎಷ್ಟೋ ಜನರಿಗೆ ಒಂದು ಕನಸು, ಈ ರೀತಿ ಒಂದು ಮಂಚ ಬೇಕು ಅಂತ ಅಲ್ವಾ? ಅದು ನಾವು ಸಣ್ಣದಿರ್ಬೇಕಾದ್ರೆ ನೋಡಿದಂತ ಪಿಕ್ಚರ್ಗಳು, ಏನೋ ಮಾಡಬೇಕು, ಈ ಕಾನ್ಸೆಪ್ಟ್ ಅನ್ನೇ ಮಾಡಬೇಕು ಅಂತ ಹೇಳ್ಕೊಂಡು. ರೌಂಡ್ ಬೆಡ್ ಸಿಗುದಿಲ್ಲ, ಆದ್ರೂ ಅದಕ್ಕೆ ಬಹಳ ಕಷ್ಟಪಟ್ಕೊಂಡು ಮಾಡ್ಕೊಂಡಿದ್ದೇವೆ. ರೌಂಡ್ ಕಾಟ್, ರೌಂಡ್ ಬೆಡ್ ಅಂತ ಹೇಳ್ಕೊಂಡು. ಸೊ ಇದೊಂದು ಕಾನ್ಸೆಪ್ಟನ್ನು ಇಲ್ಲಿ ಕೊಟ್ವಿ. ಬಂದವರೆಲ್ಲ ಬಹಳ ಇದ್ರ ಬಗ್ಗೆ ನಮಗೆ ಪ್ರಶಂಸನೆ ಕೊಟ್ಟಿದ್ದಾರೆ. ಇದೊಂದು ಇಲ್ಲಿ ಜಾಕೂಸಿ ವ್ಯವಸ್ಥೆ ಇದೆ, ಬಾತ್ ಟಬ್ ಅನ್ನು ಹಾಕೊಂಡು. ಸರ್, ಒಂದು ಫ್ಯಾಮಿಲಿಗೆ ಒಂದು ಮನೆ ಅಲ್ವಾ? ಅಲ್ಲಿ ಒಂದು ಕೋಣೆ ಎನ್ನುವ ಪ್ರಶ್ನೆ ಅಲ್ಲ. ಒಂದು ಕೋಣೆ ಅಂತಲ್ಲ, ಯಾರು ಬೇಕಾದ್ರೆ 2 ಜನ ಬೇಕಾದ್ರೂ ಬರಲಿ, ನಾವು ಮನೆಯನ್ನು ಕೊಡುವಂಥದ್ದು. ನಾವು ಈ ವಿಲ್ಲಾವನ್ನ ವಿರಾಸತ್ ದಿ ಹವೇಲಿ ಅಂತ ಹೇಳ್ತೇವಲ್ಲ, ಅದನ್ನ ನಾವು ಅವರಿಗೆ ಸಂಪೂರ್ಣವಾಗಿ 2 ಜನ ಇರಲಿ, ಬೇಕಾದ್ರೆ 15 ಜನ ಬರಲಿ, ಅವರಿಗೆ ಅವಕಾಶ. ಮಿನಿಮಮ್ 2 ಜನ, ಒಬ್ರು ಬೇಕಾದ್ರೆ ಹೌದು. ಬಟ್ ಮ್ಯಾಕ್ಸಿಮಮ್ ಎಷ್ಟು ಜನ? 15 ಜನ ಬಂದರೂ ಅವಕಾಶ ಇದೆ. ನೀವು ಕೆಳಗೆ ನೋಡಿರ್ಬೋದು, ಅಡಿಷನ್ ಬೆಡ್ಸ್ಗಳನ್ನ ಇಟ್ಟಿದ್ದೇವೆ. ಅದಕ್ಕಾಗಿ ಸಪರೇಟ್ ಆಗಿ ಚಾರ್ಜ್ ಮಾಡೋದು ನಾವು ಮಾಡೋದು. ನಾನು ಆವಾಗಲೇ ಹೇಳಿದಾಗೆ ಹಣ ಮಾಡೋ ಉದ್ದೇಶಕ್ಕಾಗಿ ನಾವು ಇದನ್ನು ಗೆಸ್ಟ್ ಹೌಸ್ ಅನ್ನು ಮಾಡಿದ್ದಲ್ಲ. ಇದನ್ನು ಕಟ್ಟಿದ್ದೇವೆ ಚೆನ್ನಾಗಿ, ಏನಾದರೂ ಉಪಯೋಗ ಆಗಲಿ ಜನರಿಗೆ. ಯಾಕಂದರೆ ಮೌತ್ ಓರಲ್ ಪಬ್ಲಿಸಿಟಿ ಅಂತ ಹೇಳ್ತೇವೆ. ಒಂದು ಕಡೆಯಿಂದ ಒಬ್ಬರಿಗೆ ಹೋಗ್ತದೆ, ಆವಾಗ ಆಟೋಮೆಟಿಕ್ ನಮ್ಗೆ ಬೇಡ ಅಂತೇಳಿ ನಾವು ಎಲ್ಲಿಯೂ ಹೆಚ್ಚಿನ ಅಡ್ವರ್ಟೈಸ್ಗಳನ್ನು ಅಥವಾ ಏನನ್ನು ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದವ್ರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಬಾಲ್ಕನಿ ತರ, ಪ್ರತಿಯೊಂದರಲ್ಲೂ ಒಂದೊಂದು ಬಾಲ್ಕನಿ ಕೊಟ್ಟಿದ್ದೇವೆ. ಅಡಿಷನ್ ಆಗಿ ಕೂತ್ಕೊಳ್ಳಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ. ಸೊ ಇಲ್ಲಿ ಒಮ್ಮೆ ಈ ಮನೆಯನ್ನು ಬುಕ್ ಮಾಡಿದ್ರೆ ಆ ಕೋಣೆ ಈ ಕೋಣೆ ಅಂತಲ್ಲ, ಅಲ್ಲಿ ಒಂದು 3 ಫ್ಲೋರಿನ ಮನೆ ಏನಿದೆ ಅದು ಎಲ್ಲವನ್ನು ಕೂಡ ನೀವು ನಿಮ್ಮದಾಗಿಸ್ಕೋಬಹುದು. ಒಂದ್ ದಿನ ಇರ್ತೀರಾ, 2 ದಿನ ಇರ್ತೀರಾ, ಒಂದು 2 ಜನರಿಂದ ಹಿಡಿದು ಒಂದು 15 ಜನರಿಗೆ ಸಮೇತ ನಾವು ಅವಕಾಶವನ್ನು ಕೊಡ್ತೇವೆ ಅವರಿಗೆ.
ಹೋಟೆಲ್ ನಾವು ಹೋದಾಗ ಬೇರೆ ಜನ ಬೇಕಂದ್ರೆ ಅವ್ರಿಗೆ ಸಪರೇಟ್ ಆಗಿ ಇಲ್ಲ ಎಷ್ಟು ಜನ ನಿಮ್ಗೆ 3 ಜನರಿಗೆ ಅವಕಾಶ ಅಂತ ಹೇಳ್ತಾವೆ. ನಾವು ಹಾಗೆ ಹೇಳೋದಿಲ್ಲ, ಯಾಕಂದ್ರೆ ಸಫಿಷಿಯಂಟ್ ನಮ್ಮಲ್ಲಿ ಜಾಗ ಇದೆ, ಯುಟಿಲೈಸ್ ಮಾಡ್ಲಿಲ್ಲ ಅವರಿಗೂ ಖುಷಿ ಅಲ್ವಾ. ಹೌದು. ಆ ಉದ್ದೇಶಕ್ಕಾಗಿ ನೋಡಿ ಆ ರೂಮ್ ಏನಿದೆ, ಆ ರೂಮಿನ ಹೊರಗಡೆ ಕೂಡ ಬಾಲ್ಕನಿ ಇದೆ, ಅದೇ ರೀತಿ ಇಲ್ಲೂ ಕೂಡ ಇದೆ ನೋಡಿ. ಇಲ್ಲಿ ಸಾಯಂಕಾಲ ಒಂದು ಕೂತ್ಕೊಂಡು ಒಂದು ಟೀ ಪಾರ್ಟಿ ತರ ಮಾಡ್ಲಿಕ್ಕೆ, ಕೂತ್ಕೊಳ್ಳಿಕ್ಕೆ, ಹೊರಗಿನ V1 ನೋಡ್ಲಿಕ್ಕೆ ಬೇಕಂತ ಹೇಳಿದ್ರೆ ಅಂತ ಹೇಳ್ಕೊಂಡು ಈ ತರ ಮಾಡಿದ್ವಿ. ಅರ್ಜೆಂಟ್ ಒಂದು ಟೀ ಕಾಫಿ ಬ್ರೇಕ್ ಅನ್ನು ಮಾಡೋದು ಅವರಿಗೊಂದು ಈ ತರ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲೂ ಕೂಡ ಇದೆ, ಜೊತೆಗೆ ಹೊರಗಡೆ ಸಾಯಂಕಾಲ ಎಲ್ಲ ಬಂದು ಕೂತ್ಕೊಂಡು ಏನಾದ್ರು ಆಟ ಆಡಬೇಕು, ಹಚ್ಚ ಹಸಿರಿನ ವಾತಾವರಣ, ಡಿಸ್ಟರ್ಬೆನ್ಸ್ ಇಲ್ಲದಿರ್ತಕ್ಕಂಥ ನೀವು ನೋಡಿದಾಗ ಗೊತ್ತಾಗ್ತದೆ ನಿಮಗೆ ಆ ಕಡೆ ಈ ಕಡೆ. ಸೊ ಈ ತರ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಬೇಕಾದಷ್ಟು ಸ್ಪೇಸ್. ನಾವು ಈಗ ಅದು ಎಷ್ಟೋ ಹಣ ಕೊಟ್ಟರು ಕೂಡ ನಮ್ಗೊಂದು ಸ್ಪೇಸ್ ಎನ್ನುವುದೇ ಸಿಗಲ್ಲ ಅಲ್ವಾ, ಇಲ್ಲಿ ಎಷ್ಟು ಬೇಕಾದ್ರೂ. ಎಲ್ಲದಕ್ಕೂ ಆಧುನಿಕತೆ ಹಾಗೂ ನಮ್ಮ ಆರ್ಥೋಡಾಕ್ಸ್ ಎರಡೂ ಇದನ್ನ ಮಿಶ್ರಣ ಮಾಡ್ಕೊಂಡು ಇದನ್ನು ಈ ಕಾನ್ಸೆಪ್ಟ್ ಅನ್ನು ಮಾಡಿದ್ದೇವೆ. ಸರ್ ಇದೀಗ ನಿಮ್ಮ 3ನೇ ಇದೊಂದು ಬೆಡ್ರೂಮ್ ಇದೆ. ಇದರಲ್ಲಿ ಸ್ವಲ್ಪ ಯುನೀಕ್ ಆಗಿ ಮಾಡಿದ್ದೇನೆ. ಸೊ ಸಫಿಷಿಯಂಟ್ ಪ್ಲೇಸ್ಗಳಿರುವಂಥದ್ದು. ಸೊ ಪ್ರತಿ ರೂಮಲ್ಲೂ ಕೂಡ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್ ಕೊಟ್ಟಿದ್ದೀನಿ, ಟಿವಿ ಕೊಟ್ಟಿದ್ದೀನಿ, AC ಕೊಟ್ಟಿದ್ದೀನಿ, ಎವ್ರಿ ರೂಮಲ್ಲಿ ಸಮೇತ ಆ ಥರ ವ್ಯವಸ್ಥೆ ಮಾಡಿದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ, ಒಂದು ಸಣ್ಣ ಮಟ್ಟಿಗೆ ಮಕ್ಕಳು ಆಟ ಆಡೋ ಒಂದು ಸ್ಪೇಸ್ ಇದೆ. ಯಾವುದೇ ಕಡೆ ಒಂದು ಕಂಜೂಸ್ ಮಾಡ್ಕೊಂಡು ಇಲ್ಲ. ನನಗೆ ಮೊದಲ ಸಲ ಬಂದಾಗ ಬಹಳ ಖುಷಿ ಆಗಿದ್ದು ಮತ್ತೆ ಆಕರ್ಷಕವಾಗಿ ಅನಿಸಿದ್ದು ಇದು ನನ್ನ ಗೋಡೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅದನ್ನ ಸರಿಸಿದಾಗ ನೋಡಿ ಈಗ ಇಷ್ಟೊಂದು ಸ್ಪೇಸ್ ಇರುವಂತದ್ದು. ನಿಮ್ಗೆ ಯಾಕಂತ ಹೇಳಿದ್ರೆ ಈಗ ಮದುವೆ ಕಾರ್ಯಕ್ರಮ ಬರ್ತೀರಾ, ನಿಮ್ಮಲ್ಲಿ ವ್ಯಾಲ್ಯೂಬಲ್ ಥಿಂಗ್ಸ್ಗಳು ಇರ್ತವೆ, ದುಡ್ಡು ಇರ್ತದೆ, ಚಿನ್ನ ಇರ್ತದೆ, ಆವಾಗ ಇದಕ್ಕೆ ಒಂದು ಸೇಫ್ಟಿ ಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ತರ ಮಾಡ್ಕೊಂಡು ನಾವಿಲ್ಲಿ ಒಂದು ಕ್ಲೋಸೆಟ್ ತರ ಮಾಡ್ಕೊಂಡಿದ್ದೇವೆ. ಸರ್ ಸಾಮಾನ್ಯವಾಗಿ ಈಗ ಆಯ್ತು, ಈಗ ಹೋಮ್ ಸ್ಟೇ ಆ ಉಡುಪಿ ಸುತ್ತಾಡ್ಲಿಕ್ಕೆ ಬರುವವರಿಗೂ ಕೂಡ ಇಂಥದ್ದೊಂದು ಬೇಕು, ಇಲ್ಲಿ ಬರ್ತಾರೆ. ಆಮೇಲೆ ಅದು ಅಲ್ಲದೆ ಯಾವ ಪರ್ಪಸ್ಗೋಸ್ಕರ ಇದು ಜಾಸ್ತಿ ಮ್ಯಾಕ್ಸಿಮಮ್ ಯುಟಿಲೈಸ್ ಆಗಿದೆ ಈವರೆಗೆ? ಇಲ್ಲಿಗೆ ನಮಗೆ ನೋಡಿದ ಪ್ರಕಾರ ನೋಡಿ, ಈಗ ಕೆಲವೊಂದು ಬ್ಯಾಂಕಿನ ಸಿಬ್ಬಂದಿಗಳು ನಮ್ಗೆ ಹೇಳಿದ್ರೆ ಉಡುಪಿಯಲ್ಲಿ ಒಂದು ರೀಜನಲ್ ಆಫೀಸ್ ಅನ್ನು ಓಪನ್ ಮಾಡ್ತಾರೆ. ಆವಾಗ ಬೆಂಗಳೂರು, ಮೈಸೂರಿಂದ ನಾವೊಂದು 15 ಜನ ಬರ್ತೀವಿ ಸರ್, ನಮ್ಗೊಂದು ಇರ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಹೇಳ್ಕೊಂಡು ಮಾಡಿದ್ರು. ಅವ್ರು ಬಂದಿದ್ದಾರೆ, ಅವ್ರು ಅಂತವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ಒಂದು ಸಣ್ಣ ಸಣ್ಣ ಗೆಟ್ ಟುಗೆದರ್ ಅಂತ ಹೇಳಿದ್ರೆ ಪಾರ್ಟಿ, ಇನ್ಶೂರೆನ್ಸ್ ಕಂಪನಿಯವರು ನಮ್ಮಲ್ಲಿ ಗೆಟ್ ಟುಗೆದರ್ ಮಾಡ್ತಾರೆ. 25 ಜನ ನಾವಿದೀವಿ ಸರ್, ನಮ್ಗೆ ಒಂದು ದಿವಸಕ್ಕೆ ನಿಮ್ಮ ರೂಮ್ ಬೇಕು ಅಂತ ಹೇಳ್ಕೊಂಡು. ಯಾಕಂದ್ರೆ ಎಲ್ಲ ಫುಡ್ ಅವೈಲೇಬಲ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ, ಹತ್ತಿರ ಇದೆ, ಮತ್ತೆ ಎಲ್ಲರಿಗೂ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿದ್ದಾವೆ. ಆದ್ರಿಂದ ನಮ್ಗೆ ಹೆಚ್ಚಿನದು ಬಂದದ್ದು ಹೇಳಿದ ಪ್ರಕಾರ ಈ ಬ್ಯಾಂಕಿನವರು ಮದುವೆಗೆ ಒಂದು 3 ದಿವಸಕ್ಕೆ ಬುಕ್ ಮಾಡ್ಕೊಂಡವರು. ಹಾಗೆ ಅಂದ್ರೆ ನಮ್ಮ ಮದುವೆ ಇದೆ ಉಡುಪಿಯಲ್ಲಿ, ಶಾಮಿಲಿಯಲ್ಲಿ ಮದುವೆ ಇದೆ, ನಾವಿಲ್ಲಿ ಇರಬೇಕು. ಸೊ ಆ ತರ ಮಾಡ್ಕೊಂಡಿದ್ರು. ಹೌದು, ಈಗ ಒಂದು ಮದುವೆ ಇರುತ್ತೆ, ಒಂದು 15-20 ಜನರ ಒಂದು ಕುಟುಂಬ ಒಂದೇ ಕಡೆ ಇದ್ದಾಗ ಅವರಿಗೆ ರೀಸನೇಬಲ್ ಆಗ್ತದೆ, ಅಫೋರ್ಡೇಬಲ್, ಮತ್ತೆ ಇಲ್ಲಿ ಆ ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ, ಎಷ್ಟು ಬೇಕಾದ್ರೆ. ಮತ್ತೆ ಒಬ್ಬರಿಗೆ ಚೌಲ್ಟ್ರಿಯಲ್ಲಿ ಹಾಕಿದಾಗಿಲ್ಲ, ಅವರವರಿಗೆ ರೂಮ್ ಕೊಂಡು ಕೊಟ್ಟಿದ್ದೇವೆ. ಏನು ಹೋಟೆಲ್ ಹೇಗಿರ್ತಾರೆ ಅಷ್ಟು ಮಾಡಿದ್ರೆ ಬಹಳ ಕಂಪ್ಯಾರಿಟಿವ್ಲಿ ವೆರಿ ಚೀಪ್ ಆಗ್ತದೆ ಅವರಿಗೆ. ಸರ್ ನನ್ನ ಪ್ರಕಾರ ಇದು ಈಗ ಬೆಡ್ರೂಮ್ಗಳು ಏನಿದೆ ಅವುಗಳು ಒಂದಷ್ಟು ಎಷ್ಟೋ ಜನ ಅಂತ, ಆದ್ರೆ ಹೊರಗಡೆ ಕೂಡ ನಾವು ಉಪಯೋಗಿಸ್ಕೊಂಡ್ರೆ ಒಂದು 50 ಜನರ ನಾವು ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೂ ಗೊತ್ತಾಗ ನಾವೆಲ್ಲ ಬೇರೆ ಕಡೆ ಹೋದಾಗ ನಮ್ಗೆ ಅನುಭವ ಆಗ್ತಲ್ಲ, ಆದ್ರೆ ಬಂದವರಿಗೆ ಇರ್ತಾರ, ಇರ್ಲಿ 15-20 ಜನ ಬಂದ್ರು ಬರ್ಲಿ ಅಂತ ಹೇಳ್ತೀವಿ ನಾವು. ಹಾಗಿದ್ದಾಗ ಇಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಈ ರೂಮ್ಗಳು, ಬೆಡ್ರೂಮ್ಗಳು ಅದು ಎಷ್ಟು ಸ್ಪೇಸ್ ಇದ್ದಾವೋ ಅದೇ ರೀತಿಯಾಗಿ ನಮ್ಗೆ ಕುರ್ಚಿಗಳಾಗಿರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್. 25 ಜನ ಎಕ್ಸ್ಟ್ರಾ ಕೂರ್ತಿರಂತ ಕುರ್ಚಿಗಳಿದಾವೆ, ಬೆಡ್ಗಳಿದಾವೆ, ಎಲ್ಲ ಪ್ರತಿಯೊಂದು ಅದಕ್ಕೆ ರಜಾಯಿಗಳು ಪ್ರತಿಯೊಂದು ತಂದಿಟ್ಟಿದ್ದೇನೆ. ಯಾಕಂದ್ರೆ ಅವ್ರಿಗೆ ಅನ್ಸಬಾರ್ದು ನಾವು ಜನ ಜಾಸ್ತಿ ಬಂದ್ರು ಇವ್ರು ಕೊಡ್ಲಿಲ್ಲ, ಕಂಜೂಸ್ ಮಾಡಿದ್ರಿಂದ ಆಗಬಾರ್ದು. ಹಾಗೆ ಬಂದದಕ್ಕೆ ಅಡಿಷನಲ್ ಚಾರ್ಜ್ ನಾವು ಮಾಡೋದಿಲ್ಲ. ಸೊ ಅದೊಂದಿದೆ, ನಾನು ಅವಾಗಲೇ ಹೇಳಿದ್ನಲ್ಲ, ನಾವು ಮನಿ ಮೋಟಿವ್ ಆಗಿ ಮಾಡ್ಲಿಲ್ಲ ಸರ್. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಈಗ ಹೊರಗಿನವರು ಈ ಎಲ್ಲ ನೀವು ಹೇಳಿದ ಹಾಗೆ ಮೀಟಿಂಗ್ ಪರ್ಪಸೋ ಅಥವಾ ಮದುವೆ ಪರ್ಪಸೋ ಅಥವಾ ಸುತ್ತಾಡ್ಲಿಕ್ಕಂದೂ ಕೂಡ ಬರ್ಬೋದು. ಡೆಫಿನೆಟ್ಲಿ. ಸೊ ಇದು ನನಗೊಂದು ಅಂದಾಜಾಗಿದ್ದ ಹಾಗೆ ಒಂದು 15-20 ಜನ ನಮ್ಮ ಊರಿನವರೇ. ಸೊ ನಾವು ಒಟ್ಟಿಗೆ ಒಂದು ಸೇರ್ಕೊಂಡು, ಅಂದ್ರೆ ಹೋಟ್ಲಲ್ಲಿ ಈ ರೀತಿಯಾಗಿ ಗ್ಯಾದರಿಂಗೋ ಅಥವಾ ಏನೋ ಒಂದು ಪಾರ್ಟಿಯೋ ಅಥವಾ ಏನೋ ಒಂದು ಶುಭ ಸಮಾರಂಭ ಅಥವಾ ನಮ್ಮ ಮಟ್ಟಿಗೆನೆ ಒಂದು ಪಾರ್ಟಿಗಳನ್ನು ಮಾಡ್ಲಿಕ್ಕೆಲ್ಲ ಆಗದೇ ಇರುವ ಹೊತ್ತಲ್ಲೂ ಕೂಡ ಇಲ್ಲಿಗೆ ಮಾಡ್ಕೊಳ್ಬಹುದು ಅಂತ ಖಂಡಿತವಾಗಿ. ಯಾಕಂದ್ರೆ ಅವರಿಗೆ ಅಷ್ಟೊಂದು ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಮತ್ತೆ ಪ್ರೈವೇಸಿ ಇದೆ. ಹೋಟ್ಲಲ್ಲಿ ಅಷ್ಟು ಜಾಗ ನಿಮ್ಗೆ ಒಬ್ಬರಿಗೆ ಇಷ್ಟು ಜಾಗ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. 3 ಮಾಳಿಗೆಯನ್ನ ಅಟ್ ಎ ಟೈಮ್ ಕೊಡ್ಬೇಕಂದ್ರೆ ಲಕ್ಷ ರೂಪಾಯಿ ಕೊಡ್ಬೇಕಾದಿತ್ತು. ಇಲ್ಲಿ ಹಾಗೆಲ್ಲ ನಾವು ವೆರಿ ಮಿನಿಮಮ್ ತಗೊಳ್ತೇವೆ, ಇಡೀ ಮನೆಯವ್ರು ಕೊಟ್ಬಿಡ್ತೇವೆ ವಿತ್ ಕೇರ್ ಟೇಕರ್, ವಿದೌಟ್ ಕೇರ್ ಟೇಕರ್. ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ನಾವು ಇರ್ತೀವಿ, ನಮ್ಗೆ ನಿಮ್ಮ ಕೇರ್ ಟೇಕರ್ ಬೇಡ, ನಿಮ್ಮ ಜನ ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೂ ನಾವು ಯಾಕಂದ್ರೆ ಅವ್ರಿಗೆ ಕೀ ಕೊಟ್ಬಿಡ್ತೀವಿ, ನೀವು ಇರಿ. ಇಲ್ಲ ನಮ್ಗೊಂದು ಜನ ಬೇಕಲ್ಲಿ ಪರ್ಟಿಕ್ಯುಲರ್ ಆಗಿ, ನಿಮ್ಗೆ ಅದು ಗಳಿಗೆ ತಗೊಂಡ್ ಬರ್ಬೇಕು, ಅದು ಸಮೇತ ವ್ಯವಸ್ಥೆ ಮಾಡಿ ಕೊಡ್ತೀವಿ. ಆ ರೀತಿ ಇದೆಯಲ್ಲ, ಕೇರ್ ಟೇಕರ್ ಬೇಡ ಅಂತ ಹೇಳೋರು ಇದ್ದಾರೆ. ನಮ್ಗೆ ನಿಮ್ಮ ಜನ ಇರಬಾರ್ದು ಸರ್, ನಾವು ಇದ್ದಾಗ ಇಡೀ ಫ್ಯಾಮಿಲಿ ನಾವು ಇರ್ತೇವೆ, ಡಿಸ್ಟರ್ಬ್ ಆಗಬಾರ್ದು ಅವ್ರಿಗೆ ಅಲ್ವಾ, ನಾವು ಬಿಟ್ಬಿಡ್ತೀವಿ. ಆಯ್ತು, ನೀವು ಹೇಳಿದಾಗ ನಾವು ಬರ್ತೀವಿ ಅಂತ ಹೇಳ್ಕೊಂಡು ಇದು ಮಾಡ್ತೀವಿ. ಇಲ್ಲ ಬೇಕಾದ್ರೆ ಒಬ್ರು ಬೇಕು ಅಂತ ನಾವು ಎಲ್ಲ ಕೆಲಸ ಮಾಡ್ಲಿಕ್ಕೆ ಐಟಮ್ ತರಬೇಕು, ಏನಾದ್ರು ಮಾಡಬೇಕು, ಅಲ್ಲಿ ಅವ್ರಿಗೆ ಗೊತ್ತಿರೋದಿಲ್ಲ ಹೊಸಬ್ರು ಬಂದವರಿಗೆ, ಆವಾಗ ನಾವು ಕೇರ್ ಟೇಕರ್ ಕೊಡ್ತೀವಿ. ನೀವೇ ಅಡುಗೆ ಮಾಡ್ತೀರಾ, ಸಾಮಾನು ನೀವು ತಂದು ಕೊಡ್ಬೋದು, ಅವರು ತರಬಹುದು, ಅಥವಾ ಕಿಚನ್ ಫುಲ್ ಓಪನ್ ಇರುತ್ತೆ. ಇಲ್ಲ ನಮಗೆ ಎಲ್ಲವೂ ಕೂಡ 3 ಹೊತ್ತಿನದ್ದು ಕೂಡ ನೀವೇ ತಂದು ಕೊಡಬೇಕು, ಅದಕ್ಕೆ ನಾವು ವ್ಯವಸ್ಥೆ ಇದೆ. 24/7 ಎಲೆಕ್ಟ್ರಿಸಿಟಿ, ಜನರೇಟರ್, ಪ್ರತಿಯೊಂದು AC, ಪ್ರತಿಯೊಂದನ್ನು ನಾವು ಕೊಟ್ಟಿದ್ದೇವೆ. ನೋಡಿ ಇಲ್ಲಿ ಒಂದು ನಾವು ಯುನೀಕ್ ಆಗಿ ಒಂದು ಪಾರ್ಟಿ ಹಾಲ್ ಅನ್ನು ಮಾಡಿದ್ದೀವಿ. ನಿಮ್ಗೆ ಸಾಯಂಕಾಲ ಹೊತ್ತಿಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಏನಾದ್ರೂ ಒಂದು ಕೂತ್ಕೊಂಡು ಇಲ್ಲಿ ಕೂರಬೇಕು ಅಂತ ಹೇಳಿದಾಗ ಇಲ್ಲೊಂದು ದೊಡ್ಡದೊಂದು ಮ್ಯೂಸಿಕ್ ಸಿಸ್ಟಮ್ ಅನ್ನು ಹಾಕಿದ್ದೀವಿ. ಮತ್ತೆ ಆ ಕಾನ್ಸೆಪ್ಟ್ ನೋಡಿ ನಿಮ್ಗೆ ನೋಡಬೇಕು ಗೊತ್ತಾಗ್ಬೋದು.
ಅಂತದ್ದೇ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದೀವಿ ಒಂದು birthday. ಅವ್ರ ಬರ್ತ್ಡೇ ಇದೆ, ಅವ್ರ ಎದುರುಗಡೆ ಬದ್ಕೊಂಡು ಅವರು ಆ ಫೋಟೋವನ್ನು ತೆಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಲಿಕ್ಕೆ ಇರುವಂತದ್ದು, ಈ ತರ ಒಂದು ಕಾನ್ಸೆಪ್ಟ್ ಕೊಟ್ಕೊಂಡು ಮಾಡಿದೀವಿ. ಇದೊಂದು ಸ್ಪೇಸ್ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅಥವಾ ಸಣ್ಣ ಮಟ್ಟದ ಒಂದು ಗೆಟ್ ಟುಗೆದರ್ ಮಾಡ್ಲಿಕ್ಕೆ ಒಂದು ಮ್ಯೂಸಿಕ್ ಅನ್ನ ಹಾಕೊಂಡು ಇಲ್ಲಿ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಆಗ್ಲಿಕ್ಕೆ ಚೆನ್ನಾಗಿದೆ. ಇದು ಕುತ್ಕೊಳ್ಳಿಕ್ಕಿದೆ, ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಏನಾದ್ರು ಅವರ ಟೈಮ್ ಪಾಸಿಗೆ ಒಳಗಡೆ ರೂಮಲ್ಲಿ ಬೇರೆಯವರು ಇದ್ದಾರೆ, ಇಲ್ಲ ನಮ್ಗೆ ಇಲ್ಲಿ ಸಪರೇಟ್ ಆಗಿ ಕೂರ್ಬೇಕು ಅಂತದಕ್ಕೆ ಇದನ್ನ ಈ ತರ ಮಾಡ್ಕೊಂಡಿದ್ದೀವಿ. ನಿಜಕ್ಕೂ ಇದೊಂದು ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿದಂತಹ ಒಂದು ಮನೆ. ಸೊ ನಮ್ಗೆ ನಿಜಕ್ಕೂ ಈಗ ಒಂದು ದುಬಾರಿ ಆಗಿರ್ಬೋದು ಇದಿರ್ಬೋದು, ನಮ್ಗೆ ಒಂದು ಕೋಣೆ ಸಿಕ್ಕಿರುತ್ತೆ ಅಷ್ಟೇ ಸರ್, ಯಾವುದೇ ಒಂದು ಹೋಟೆಲ್ ಅಲ್ಲಿ ಇದ್ ಮಾಡಿದಾಗ. ಸೊ ಇಲ್ಲಿ ಹಾಗಲ್ಲ, ಸೊ ನಮ್ಗೆ ಇಡೀ ಒಂದು ಮನೆ, ಹೌದು 3 ಫ್ಲೋರಿನ ಮನೆ. ಸೊ ಇದರಲ್ಲಿ 3 ಬೆಡ್ರೂಮ್ ಇದೆ, ಬೇಕಾದಷ್ಟು ಬಾಲ್ಕನಿಗಳಿವೆ, ಬೇಕಾದಷ್ಟು ಹೊರಗಿನ ಒಂದು ರೂಮ್ಗಳಿವೆ, ಚಾವಡಿಯ ರೀತಿಯಾದಂತಹ ರೂಮ್ಗಳಿವೆ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ಹೊರಗಡೆ ಬೇಕಾದ್ರೆ ಟೆರೆಸ್ ನ ಮೇಲೆಯೂ ಕೂಡ ಹೋಗ್ಬೋದು, ಸುತ್ತಮುತ್ತಲಿನ ಹಸಿರು ಪರಿಸರವನ್ನ ವೀಕ್ಷಿಸಬಹುದು. ಇಲ್ಲಿಂದ ಕೇವಲ 50ರಿಂದ 100 ಮೀಟರ್ ದೂರದಲ್ಲಿ ಸುವರ್ಣ ನದಿಯೂ ಇದೆ. ಜೊತೆಗೆ ಕಲ್ಯಾಣಪುರ ಎನ್ನುವಂಥದ್ದು ಒಂದು ಪ್ರಾಚೀನ ಕಾಲದ, ಇವತ್ತಿಗೂ ಕೂಡ ಒಂದು ಹೆರಿಟೇಜ್ ಒಂದು ವಾಕ್ ಅಲ್ಲ, ಒಂದು ಹೆರಿಟೇಜ್ ವಾಕಿಗೆ ಒಂದು ಹೇಳಿ ಮಾಡಿಸಿದಂತಹ ಜಾಗ ನಮ್ಮ ಕಲ್ಯಾಣಪುರ ಅಥವಾ ಸಂತೆಕಟ್ಟೆ. ಸೊ ನೀವು ಇಲ್ಲಿ ಉಳ್ಕೊಂಡು ಬೆಳಿಗ್ಗೆನೋ ಸಂಜೆನೋ ಈ ಸುವರ್ಣ ನದಿಯ ಒಂದು ದಂಡೆಯಲ್ಲಿ ಒಂದು ಸುತ್ತಾಡ್ಕೊಂಡು ನೀವು ಬರಬಹುದಾದಂತಹ ಒಂದು ಅದ್ಭುತವಾದ ಅವಕಾಶ ಸಿಗುವಂತಹ ಒಂದು ಜಾಗ ಇದು. ನೇಚರ್ ಪ್ರಿಯರಿಗೆ ಅಥವಾ ಪ್ರಕೃತಿಯ ರಮಣೀಯವಾದ ಸೌಂದರ್ಯ ಸವಿಯವರಿಗೆ ಇದು ಖಂಡಿತವಾಗಿ ಒಂದು ಒಳ್ಳೆಯ ವಾತಾವರಣ. ಇದೀಗ ನಾವು 3ನೇ ಫ್ಲೋರ್ ಅಲ್ಲಿ ಇದ್ದೇವೆ. ನಿಮಗೆ ಇಲ್ಲಿ ಮುಂದೆ ಕಾಣ್ತದೆ, ಕೇವಲ ಒಂದು 100 ಮೀಟರ್ ಅಂತರದಲ್ಲಿ ಸುವರ್ಣ ನದಿ ಇದೆ. ಸೊ ನೋಡಿ, ಇಲ್ಲಿ ಅದ್ಭುತವಾದಂತಹ ರೂಮ್ಗಳಿದ್ರು ಕೂಡ ರಾತ್ರಿ ಹೊತ್ತಿಗೆ ನೀವು ಟೆಂಟ್ ಅಲ್ಲಿ ಮಲಗಬೇಕಾದ್ರೆ ಹೊರಗಡೆ ಒಂದು ಚಾಪೆ ಹಾಕಿ ಮಲಗಬೇಕಂದ್ರೆ ಸೊ ಇಲ್ಲಿ ನೀವು ಉಪಯೋಗಿಸ್ಕೋಬಹುದು, ಈ ಜಾಗವನ್ನು ಉಪಯೋಗಿಸ್ಕೋಬಹುದು. ಸರ್, ಇದರದ್ದು ಸಾಮಾನ್ಯವಾಗಿ ನಾನು ಯಾವುದೇ ಒಂದು ಹೋಮ್ ಸ್ಟೇ ಇದು ಮಾಡುವಾಗ ಬೆಲೆಗಳನ್ನ ನಾನು ಹೇಳ್ಕೊಳ್ಳಲ್ಲ, ಯಾಕಂತ ಹೇಳಿದ್ರೆ ಅದು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ, ಒಂದಷ್ಟು ಬದಲಾವಣೆ. ಸೊ ನೀವು ಇಲ್ಲಿಯ ಒಂದು ರೇಟ್ಗಳನ್ನ ಹೇಳ್ಕೋಬಹುದಾ? ಡೆಫಿನೆಟ್ಲಿ ಸರ್. 10,000ಕ್ಕೆ ಈ ಮನೆಯನ್ನ ಒಂದು ದಿನ 24 ಗಂಟೆಗೆ ನಾವು ಕೊಡ್ತೇವೆ. ಅದು 15 ಜನ ಬರಲಿ, 20 ಜನ ಬರಲಿ, ಅದಕ್ಕೂ ಸರ್. ಓಕೆ, ಈಗ 2 ಜನ ಬಂದ್ರು 10,000, ನೀವು ಒಂದು 15-20 ಜನ ಬಂದ್ರು 10,000 ಒಂದು ದಿನ. ಡೆಫಿನೆಟ್ಲಿ. ಯಾಕಂದ್ರೆ ಈ ಮನೆಯನ್ನ ಕೊಡುದಲ್ವಾ, ಒಂದು ಸಿಂಗಲ್ ರೂಮ್ ಅನ್ನು ಕೊಡುದು. ಯಾಕಂದ್ರೆ ಒಂದು ಇಡೀ ವಿಲ್ಲ ಇದ್ದಾಗ ಒಳಗಡೆ ಒಂದು ಹಿಂದ್ಗಡೆ ಒಂದು ರೂಮ್ ಇದೆ ಅಲ್ವಾ, ನಾವು ಪರ್ಟಿಕ್ಯುಲರ್ ರೂಮ್ ಅನ್ನು ಕೊಟ್ಕೊಂಡು ಮತ್ತೊಬ್ಬರಿಗೆ ಮಾಡ್ಲಿಕ್ಕೆ, ಹೋಟೆಲ್ ಮಾಡಿದಾಗೆ ಮಾಡ್ಲಿಕ್ಕೆ ಬರುದಿಲ್ಲ. ಆ ಉದ್ದೇಶಕ್ಕಾಗಿ ಇಡೀ ರೂಮ್ ಅನ್ನ, ಇದನ್ನು ವಿಲ್ಲಾವನ್ನ ನಾವು ಆ ತರ ಮಾಡಿ ಕೊಡ್ತಾ ಇದ್ದೇವೆ.